ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಆ ಮನೆ ಹಾಳಿ ದೀಪನ ಹತ್ರ ಅತ್ತೆ ಏನ್ ಹೇಳ್ತಿದ್ರು ಗೊತ್ತಾ? ನನಗೆ ತುಂಬಾ ಖುಷಿ ಆಯ್ತು ಅಂತೆಲ್ಲ ಹೇಳ್ತಿದ್ರು. ಅತ್ತೆ ಹೀಗ ಹೇಳೋದು, ಅದು ಆ ದೀಪನ್ ಮುಂದೆ. ಟಾಸ್ಕ್ ಅಲ್ಲಿ ನಿನ್ ಗೆದ್ದಾಗ ಆ ದೀಪ ಮನೆ ಬಿಟ್ಟು ಹೋಗ್ತಾಳೆ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ? ಇನ್ನೇನು ಗಂಟು ಮೂಟೆ ಕಟ್ಕೊಂಡು ಈ ಮನೆ ಬಿಟ್ಟು ತೊಲಗ್ತಾಳೆ ಅನ್ನೋ ಅಷ್ಟರಲ್ಲಿ ಅತ್ತೆ ನಿನ್ ಮೂಲಕ ಅವಳನ್ನ ತಡೆದ್ರು. ಅವ್ರೇನೋ ಬುದ್ಧಿ ಇಲ್ದೆ ಹಾಗೆ ಹೇಳಿದ್ರು. ನೀನೇನು ಕಮ್ಮ ಅತ್ತೆ ಮಾತು ಕೇಳಿ ಆ ಮನೆ ಹಾಳಿನ ಇಲ್ಲೇ ಇರೋದಕ್ಕೆ ಹೇಳ್ದೆ? ಇನ್ನೇನ್ ಮಾಡ್ಲಿ, ಎಲ್ರ ಮುಂದೆ ದೀಪನ್ನ ಹೊರಗೆ ಹೋಗೋದು ಬೇಡ ಅಂತ ಹೇಳು, ಇಲ್ಲೇ ಇರಕ್ ಹೇಳು ಅಂತ ಹೇಳಿದಾಗ ನಾನು ಅವಳನ್ನ ಹೋಗು ಅಂತ ಹೇಗೆ ಹೇಳಿ? ಹಾಗೇನಾದ್ರೂ ನಾನು ಹೇಳಿದಿದ್ರೆ ಎಲ್ರ ಮುಂದೆ ನಾನೇ ತಾನೇ ಕೆಟ್ಟವಳಾಗ್ತಿದ್ದೆ. ನೀನು ಕೆಟ್ಟವಳಾಗಿದ್ರು ಪರವಾಗಿರ್ಲಿಲ್ಲ, ಆದ್ರೆ ಗಟ್ಟಿ ಮನ್ಸು ಮಾಡ್ಕೊಂಡು ಆಗಲ್ಲ, ನಾನು ಇದಕ್ಕೆಲ್ಲ ಒಪ್ಪಲ್ಲ ಅಂತ ಹೇಳ್ಬೇಕಿತ್ತು. ಅವಳ ಮಾತಿನ ಪ್ರಕಾರ ನೀನ್ ಸೋತಿದೀಯಾ, ನೀನ್ ಈ ಮನೆ ಬಿಟ್ಟು ಹೋಗ್ಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ರೆ ಇಷ್ಟೊತ್ತಿಗೆ ನಾವಿಬ್ರು ಜಾಲಿಯಾಗಿ ಪಾರ್ಟಿ ಮಾಡ್ಬೋದಿತ್ತು. ನಾನೇನಾದ್ರೂ ಹಾಗೆ ಹೇಳಿದಿದ್ರೆ ಆ ದೀಪ ಸೋತಿರ್ಬಹುದಷ್ಟೇ, ಆದ್ರೆ ಮನೆ ಬಿಟ್ಟು ಹೋಗುವಂತ ದೊಡ್ಡ ತಪ್ಪೇನು ಮಾಡಿಲ್ಲ ಅಂತ ಎಲ್ಲರೂ ನನ್ನ ಹತ್ರನೇ ವಾದ ಮಾಡಿರೋರು. ಯಾಕಂದ್ರೆ ಅವಳನ್ನ ಕಂಡ್ರೆ ಮನೆಯವ್ರು ಎಲ್ಲರೂ ಅಷ್ಟು ಇಷ್ಟಪಡ್ತಾರೆ. ನೀವೇ ನೋಡಿದ್ರಲ್ಲ, ಚಿರು, ಮಾವ, ಅರ್ಚನಾ, ಚಿಕ್ಕ ಮಾವ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡಿದ್ರು. ಹೀಗಿರುವಾಗ ನಾನ್ ತಾನೇ ಏನ್ ಮಾಡ್ಲಿ? ಅದು ನಿಜಾನೇ ಅಮ್ಮ. ಇಂಥ ಗೋಲ್ಡನ್ ಆಪರ್ಚುನಿಟಿನ ನಾವೇ ನಮ್ಮ ಕೈಯಾರೆ ಕಳ್ಕೊಂಬಿಟ್ವಲ್ಲ. ಇನ್ನವಳನ್ನ ಮನೆಯಿಂದ ಕಳ್ಸಕ್ಕಾಗಲ್ಲ ಬಿಡು. ಫೆವಿಕಾಲ್ ತರ ಇಲ್ಲೇ ಅಂಟ್ಕೊಂಡು ಬಿದ್ಬಿಟ್ಟಿದ್ದಾಳೆ. ಅವಳಿಗೆ ಎಷ್ಟೇ ಫೆವಿಕಾಲ್ ಹಾಕೊಂಡು ಈ ಮನೇಲೆ ಜಾಂಡ ಉರ್ಬೇಕು ಅಂತ ಅನ್ಕೊಂಡ್ರು, ಆ ಅಂಟನ್ನ ತೊಲಗಿಸಿ ಅವಳನ್ನ ನಿಮ್ಮ ಮನೆಯಿಂದ ಹೇಗೆ ತೊಲಗಿಸ್ಬೇಕಂತ ನನಗೆ ಗೊತ್ತಿದೆ. ಈ ಮಾತು ಹೇಳ್ದಲ್ಲ, ಈಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ನಾನು ಗಿಡೋ ಹೆಜ್ಜೆ ಲೇಟ್ ಆಗಿರ್ಬೋದು, ಆದರೆ ಅದು ಸರಿಯಾಗಿರುತ್ತೆ. ಆದರೆ ದೀಪನ್ ವಿಚಾರದಲ್ಲಿ ಆ್ಯಕ್ಷನ್ ತಗೋಬೇಕಾಗಿರೋದು ನಾನು, ನೀವಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಚೆನ್ನಾಗಿರಲಿ. ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆದರೆ ಅದು ಸರಿ ಇರಲ್ಲ. ಇಲ್ಲಮ್ಮ, ಒಂದ್ಸಲ ಅಲ್ಲ ಅಂತ ಎರಡೆರಡು ಸಲ ಅವಳ ಮೇಲೆ ರಿವೆಂಜ್ ತೊಗೊಳಕ್ ಹೋಗಿದ್ದೆ, ಆದರೆ ಅದು ಚಿರು ಮೇಲೆ ರಿವರ್ಸ್ ಆಗೋಯ್ತು. ಅದಕ್ಕೆ ಇನ್ಮೇಲೆ ನಾನು ಅಂತ ತಪ್ಪು ಮಾಡಲ್ಲ. ಏನೇ ಇದ್ರು ನಿನ್ಗೆ ಹೇಳ್ತೀನಿ. ನೀನ್ ಮುಂದೆ ಮುಂದೆ ಹೋಗ್ತಿದ್ರೆ ನಾನು ಹಿಂದೆನೇ ಬರ್ತೀನಿ. ಆದ್ರೆ ಇವತ್ತು ಅತ್ತೆ ಅವಳ ಪರ ನಿಂತಿದ್ದೆ ನನ್ಗೆ ಆಶ್ಚರ್ಯ ಆಯ್ತು. ಇಷ್ಟು ದಿನ ನಿನ್ನನ್ನ ನನ್ನ ಮುದ್ದು ಸೊಸೆ ಅಂತಿದ್ದವರು ಇವತ್ತು ಆ ಬೇಡದೇ ಇರೋ ಸೊಸೆ ಪರವಾಗಿ ನಿಂತಿದಾರಲ್ಲ. ನನ್ಗನ್ಸೋ ಪ್ರಕಾರ ಆ ಸೋಡಾ ಬುಡ್ಡಿ ದೀಪ ಅತ್ತೆಗೆ ಏನೋ ಮೋಡಿ ಮಾಡಿದಾಳೆ ಅನ್ಸುತ್ತೆ. ಏನಂತೀಯ? ಇದ್ರೂ ಇರಬಹುದು. ಆ ದೀಪ ಸಾಮಾನ್ಯದವಳಲ್ಲ. ಇಷ್ಟ ಹೇಳ್ದಲ್ಲ ಬಿಡು. ಆ ದೀಪ ಅತ್ತೆಗೆ ಏನ್ ಮೋಡಿ ಮಾಡಿದಾಳೆ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನೇ ತಿಳ್ಕೊತೀನಿ. ಮನುಷ್ಯ ಯಾವಾಗಲೂ ಎಚ್ಚರವಾಗಿರಬೇಕು ಅನ್ನೋದಕ್ಕೆ ನಾನೇ ಉದಾಹರಣೆ. ಸೊಸೆ ಅಂತ ಮಮಕಾರ ತೋರಿಸಿದ್ದಕ್ಕೆ ಎಂಥ ಮೋಸ ಮಾಡಿಬಿಟ್ಲು ಅಲ್ವಾ? ಅವಳ ಮನಸ್ಸಿನಲ್ಲಿ ಅಷ್ಟೊಂದು ವಿಷ ತುಂಬಿಕೊಂಡಿದ್ದಾಳೆ ಅಂತ ನಿಮಗೂ ಹೇಗ್ರಿ ಗೊತ್ತಾಗಬೇಕು? ಏನೋ ನನ್ನ ಮಗ ಆಗಿದ್ದಕ್ಕೆ ಮುನ್ನುಗ್ಗಿ ಹೋಗಿರೋ ಕೆಲಸನ ವಾಪಸ್ ಬರೋ ಹಾಗೆ ಮಾಡ್ದ. ಇಲ್ಲಾಂದಿದ್ರೆ ಏನು ಗತಿ? ನಿಜ ಅದ್ಕೆ ಈ ವಿಷಯದಲ್ಲಿ ನಮ್ಮ ನರಸಿಂಹನ್ನ ಮೆಚ್ಕೊಳ್ಳೇಬೇಕು. ಅಲ್ಲ, ಅವನ ಹೆಂಡ್ತಿನ ಅವನೇ ಕಿಡ್ನಾಪ್ ಮಾಡಿ ಮಾವನ ಮೇಲೆ ಅವನ ಸ್ಟೇಷನ್ನಲ್ಲೇ ಕಂಪ್ಲೇಂಟ್ ಕೊಡ್ತಾನೆ ಅಂದ್ರೆ ನಿಜವಾಗ್ಲೂ ಗಟ್ಟಿ ಗುಂಡಿಗೆನೆ. ಅದು ಸರಿ, ನಮಗೆ ಗೊತ್ತಿಲ್ಲದೆ ನಮ್ಮ ಮಾಡಿ ಮೇಲೆ ಅವಳನ್ನ ಬಚ್ಚಿಟ್ಟಿದ್ಯಲ್ಲೋ, ಅದಕ್ಕೇನಾ ಸುಳ್ಳು ಹೇಳಿ ಸಂದೀಪನ್ಗೆ ಅಂತ ದೋಸೆ, ಚಟ್ನಿ, ಚಪಾತಿ, ಪಲ್ಯ, ಅನ್ನ, ಸಾರು ಎಲ್ಲ ತಗೊಂಡು ಹೋಗ್ತಿದ್ದು? ನಮಗೊಂದು ಮಾತು ಹೇಳಿಲ್ವಲ್ಲೋ? ಮೂವತ್ತೆ ಹೇಳಿದ್ರೆ ವಿಷಯ ನಿಮ್ಮ ಹೋಟೆಲ್ ಇರ್ತಿತ್ತಾ? ಊರಿಗೆ ಹಂಚೋಗ್ತಿತ್ತು. ಆದ್ರೂ ನರಸಿಂಹ, ಇಂಥ ಖತರ್ನಾಕ್ ಐಡಿಯಾ ನಿನ್ಗೆ ಹೆಂಗೋ ಬಂತು? ಅನ್ಯಾಯ ತುಂಬಾ ದಿನ ನಿಲ್ಲಲ್ಲ ಅತ್ತೆ. ಯಾವತ್ತಿದ್ರು ಸತ್ಯನೇ ಗೆಲ್ಲದು. ಯಾರಿಗೂ ಹೇಳ್ದೆ ಮುನ್ನುಗ್ದೆ, ಮುಳ್ಳನ್ನ ಮುಳ್ಳಿಂದಾನೆ ತೆಗೆದೆ. ಅಪ್ಪ, ಇನ್ಮೇಲೆ ಇನ್ಯಾವತ್ತೂ ನೀವು ಪಾರ್ಕ್ಗೆ ಹೋಗಿ ಕೂತ್ಕೊಳ್ಳೋ ಹಾಗಿಲ್ಲ. ಯೂನಿಫಾರ್ಮ್ ಹಾಕೊಂಡು ಸ್ಟೇಷನ್ಗೆ ತಲೆ ಎತ್ಕೊಂಡು ಹೋಗ್ಬೋದು. ಸ್ಟೇಷನ್ಗೆ ಹೋದಾಗಲೇ ನೀನೇ ನೋಡಿದೆಯಲ್ಲೋ, ಎಷ್ಟು ಪ್ರೀತಿಯಿಂದ ಎಲ್ಲರೂ ನನ್ನನ್ನು ಕರೀತಾ ಇದ್ರು, ಮಾತಾಡಿಸ್ತಾ ಇದ್ರು. ಹ್ಞೂ ಅಪ್ಪ,
ನನಗೂ ನೋಡಿ ತುಂಬಾ ಖುಷಿ ಆಯಿತು. ಅಣ್ಣ, ನಿನಗೆ ಇಷ್ಟೆಲ್ಲ ಮಾಡಿರೋ ನರಸಿಂಹನ್ಗೆ ಒಂದು ಥ್ಯಾಂಕ್ಸ್ ಹೇಳಿಲ್ಲ ನೀನು? ನರಸಿಂಹ ನನಗೆ ಪುನರ್ಜನ್ಮ ಕೊಟ್ಟ ಅಂತ ಸ್ಟೇಷನಲ್ಲೇ ಹೇಳಿದ್ದೀನಿ ಬಿಡೆ. ಇಷ್ಟು ದಿನ ನಾನು ಅವನಿಗೆ ಎಷ್ಟು ಬೈತಿದ್ದೆ ಅನ್ನೋದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಾ ಇದೆ. ಎಲ್ರಿಗಿಂತ ಹೆಚ್ಚು ನಿನ್ನಮ್ಮ ನಿನ್ನನ್ನು ನಂಬ್ಕೊಂಡಿದ್ಲು. ಅವಳನ್ನ ಮಾತ್ರ ನೀನು ಯಾವತ್ತೂ ಬಿಟ್ಕೊಡ್ಬೇಡ. ಯಾರ ನಂಬಿಕೆ ಸುಳ್ಳಾದರೂ ತಾಯಿ ನಂಬಿಕೆ ಸುಳ್ಳಾಗಲ್ಲ ಅನ್ನೋದಕ್ಕೆ ನಿಮ್ಮಮ್ಮನೇ ಸಾಕ್ಷಿ ಕಣೋ. ಒಂದ್ಸಲ ಇಷ್ಟು ದಿನ ನೀನು ನಿನ್ನ ಮಗನ ಬಗ್ಗೆ ಹೇಳಿದ್ದೆಲ್ಲ ಸತ್ಯ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇವನು ನಮಗೆ ಬರೀ ಮಗ ಅಲ್ಲ, ನಮ್ಮ ಆಸ್ತಿ. ಅಪ್ಪ, ಹೇಳು ಮಗ. ನಾನು ವಿಷಯ ಹೇಳಬೇಕಾಗಿತ್ತು. ಲೋ ನರಸಿಂಹ, ಸಂಜೆನ ನೀನಾದ್ರೂ ಮನೆ ಕರ್ಸ್ಕೊತಾ ಇದೆಯೇನೋ? ಅತ್ತೆ, ಒಂದ್ಸಲ ಕೊಚ್ಚೆ ಅಂತ ಗೊತ್ತಾದ್ಮೇಲೆ ಅದ್ರ ಹತ್ರನೂ ಸುಳಿಬಾರ್ದು. ಅಂಥದ್ರಲ್ಲಿ ಅದನ್ನ ತುಳಿದು ಮತ್ತೆ ಕಾಲು ಗಲೀಜು ಮಾಡ್ಕೋತೀನ? ಅಬ್ಬ, ಸರಿಯಾಗಿ ಹೇಳ್ದೆ ಕಣೋ. ಅದೇನು ವಿಷಯ ಹೇಳು ಮಗನೇ. ಅಮ್ಮ, ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನಾಗಿದೆಯೋ ನಿನಗೆ? ಯಾಕೆ ಹೀಗೆ ಹೇಳ್ತಾ ಇದೀಯಾ? ಏನಪ್ಪ ಹೀಗೆ ಹೇಳ್ತಾ ಇದೀಯಾ? ಇಲ್ಲೇ ನಮ್ಮ ಕಣ್ಮುಂದೆನೇ ಇರ್ಬೋದಲ್ಲ, ಅಲ್ಲೂ ಹೋಗಿ ಏನ್ ಮಾಡ್ತೀಯಾ? ನೋಡು, ನೀನು ಕೆಲಸ ಮಾಡದೆ ಹೋದ್ರೂ ಪರವಾಗಿಲ್ಲ, ನಾನು ದುಡ್ದು ನಿಮ್ಮನ್ನೆಲ್ಲ ಸಾಕ್ತೀನಿ. ಹೌದಪ್ಪ, ಈಗಾಗಲೇ ಹೋಗಿ ಒಂದ್ಸರಿ ಬಂದಿದ್ಯಾ, ಮತ್ತ್ಯಾಕೆ ಅಲ್ಲಿಗೆ ಹೋಗ್ತಾ ಇದೀಯಾ? ಇಲ್ಲಮ್ಮ, ನಾನು ಇಲ್ಲೇ ಇದ್ರೆ ಬೇಡದಿರೋ ನೆನಪುಗಳೆಲ್ಲ ಕಾಡುತ್ತೆ. ಬೇಡದಿರೋರು ಮತ್ತೆ ಮತ್ತೆ ಕಣ್ಮುಂದೆ ಕಾಣಿಸ್ತಾ ಇರ್ತಾರೆ. ಅದೆಲ್ಲ ಆಗಬಾರ್ದು ಅಂದರೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಚೆನ್ನಾಗಿ ದುಡಿಬೇಕು. ಅವತ್ತು ಮನೆ ಬಿಟ್ಟು ಹೋದವನು ಸಂಜೆನ ಮಾತು ಕೋಪ ಮಾಡ್ಕೊಂಡು ವಾಪಸ್ ಬಂದೆ. ಆದರೆ ಈ ಸಲ ಆ ತಪ್ಪು ಮಾಡಲ್ಲ, ಕಷ್ಟಪಟ್ಟು ದುಡಿತೀನಿ. ಏನು ಕೆಲಸ ಮಾಡ್ತೀಯೋ? ಅದೇ ಕೆಲಸಮ್ಮ. ಹೋದ ಸಲ ಬರೋಕ್ಕೆ ಹೇಳಿದ್ರಲ್ಲ, ಅವ್ರ ಹತ್ರ ಹೋಗಿ ಮತ್ತೆ ಅದೇ ಕೆಲಸ ಶುರು ಮಾಡ್ತೀನಿ. ಅಂದ್ರೆ ಆ ಸೂಪರ್ವೈಸರ್ ಕೆಲಸ? ಹಾಂ ಅತ್ತೆ. ಯಾವಾಗ ಹೊರಡಬೇಕು? ಇವತ್ತು ರಾತ್ರಿನೇ ಅಪ್ಪ. ಅಲ್ಲಪ್ಪ, ತಡಿಬೇಡ ಒತ್ಸಲ, ಅವನು ಹೋಗೋ ನಿರ್ಧಾರ ಮಾಡಿದ್ದಾನೆ. ಹೋಗಿ ಬರಲಿ, ಅದಕ್ಕೇನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡು. ಒಳ್ಳೇದಾಗ್ಲಿ ಕಣೋ.